ಹಲೋ. ಹಲೋ. ಹಾ ಹೇಳಿ ಸರ್. ಸರ್, ಕೆಲಸ ನಿಲ್ಸಿದಾರ ಏನ್ ಕೆಲಸ ಮಾಡಾಕತ್ತಾರ್ರಿ ಅವ್ರು? ಈಗ ಅಲ್ಲಿ ಏನ್ ಸ್ಟೇಟಸ್ ಇದೆ, ಸ್ಟಾಪ್ ಮಾಡಿದಾರ? ಇಲ್ಲ, ನಿಮ್ ಇಂಜಿನಿಯರ್ ಎಲ್ಲಿದಾರ್ರಿ? ನಮ್ ಇಂಜಿನಿಯರ್ ಸಂಡೇ ಇರ್ತದ ಸರ್, ಇವತ್ತ ಸಂಡೇ ಸಂಡೆ ದಿವಸ ಇದ್ರ ಬರಕ್ ಮತ್ ಆಗುದಿಲ್ಲ. ಸರ ನೋಡ್ರಿ, ನೇರವಾಗಿ ಲೂಟಿ ಮಾಡಕತ್ತಾರ ಸರ್. ಹೇಳಾಕತ್ತವ್ರಿ, ಲೂಟಿ ಅರ್ಥ ಏನ್ ಮಾಡ್ತಾ ಇಲ್ಲ, ಮಾಡ್ಕೊಳ್ರಿ ಸರ್. ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೈತಿ. ಇನ್ ಕೇಸ್ ಇನ್ಸ್ಟ್ರಕ್ಷನ್ ಅಲ್ಲ, ಏನಾದ್ರ ನಿಮ್ ಆಗ್ಲಿಲ್ಲ ಇನ್ಸ್ಟ್ರಕ್ಷನ್ ಅಂತಂದ್ರ ಅಲ್ಲ, ಇದನ್ನ ಆಗ್ತೈತಿ. ಗುತ್ತಿಗೆ ಕೊಡೋ ಮುಂದೆನೆ ಎಲ್ಲಾ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀರಿ, ಮತ್ತೆ ಈಗ ಸಪರೇಟ್ ಒಂದ್ ಕೊಡ್ಲಾಕ್ ಬರ್ತೈತೇನ್ರಿ ಸರ್? ಸಪರೇಟ್ ಏನಿಲ್ಲ. ಹಾ, ತಾವ್ ಏನಾದ್ರ ಇತ್ತಂದ್ರ ನಾ ಹೇಳಿನಲ್ಲ, ಅಲ್ಲ ಮಧ್ಯಾಹ್ನ ಸರ್, ಹೇಳಿನಲ್ಲ ನಿಮ್ಗೆ ಚೇಂಜಸ್ ಮಾಡಕ್. ಅಲ್ಲ ಸರ್, ಇಷ್ಟೊಂದು ಲೂಟಿ ಆಗತ್ತೈತೆ ಅಂತ ನಿಮ್ಗೆ ಮಾಹಿತಿ ಕೊಟ್ರು ನೀವು ಏನ್ ಹೋಗಿ. ಲೂಟಿ ಆಗ್ತೈತದ್ರಿ? ನಾವ್ ಅಲ್ಲ ಏನಾದ್ರು ಬಿಲ್ ಮಾಡಿದಿವ ನಿಮ್ ಲೂಟಿ ಆಗಕ್ಕ? ಅಲ್ಲ ಕೆಲ್ಸ ಆಗತ್ತ ಅಂತ ಹೇಳಿನಲ್ಲ ನಾ ನಿಮ್ಗ. ಅಲ್ಲ ಸರ್, ಕಳಪೆ ಕಾಮಗಾರಿ ಮಾಡಿ ಬಿಲ್ ಕೊಡಂಗಿಲ್ಲೇನ್ರಿ ಕಳಪೆ ನೀವು? ಕಾಮಗಾರಿ ಆದ್ರ ರಿಪೋರ್ಟ್ ಬರ್ತೈತಿ, ಅದ್ರ ಪ್ರಕಾರ ನಾವು ಆಕ್ಷನ್ ತಗೋತೀವಿ ಅದ್ರ ಮೇಲೆ. ಅಲ್ಲ ಸರ್, ನೀವು ಆಮೇಲೆ ಕೆಲಸ ಮಾಡಿ ನೀವೇನು ಆದ್ಮೇಲೆ ಏನ್ ಕಣ್ಣಿಲಿಂದ ನೋಡಿ ಮಾಡೋದ್ರಿ? ಹೇಳ್ತೀರಿ? ನಾ ಹೇಳಿನಲ್ಲ ಮಧ್ಯಾಹ್ನ ಇನ್ಸ್ಟ್ರಕ್ಷನ್ ಕೊಟ್ಟಿನಲ್ಲ ಅವ್ರಿಗೆ ಅಲ್ಲ ನಾನು. ಸರ್, ಈಗ ಕೆಲಸ ಮಾಡಿ ಮುಗಿಸಿ ಆದ್ಮೇಲೆ ನೀವು ಆಮೇಲೆ ಬಂದು ಏನ್ ಮಾಡ್ತೀರಿ ಹೇಳಿ ನೋಡೋಣ ಏನಿಲ್ಲ, ನಮ್ಗೆ. ತಗಿಸಿ ಹಾಕ್ಸ್ತೀನಿ. ಇಲ್ಲ ಅಂತಂದ್ರ ಆ ಪರ್ಟಿಕ್ಯುಲರ್ ಪಾರ್ಟಿಗೆ ಪೇಮೆಂಟ್ ಮಾಡೋದಿಲ್ಲ. ಈಗ ಅದಕ್ಕೆ ಕಾಮಗಾರಿ ಚಾಲೂ ಇರ್ತೈತೇನ್ರಿ? ಕಾಮಗಾರಿ ಚಾಲೂ ಇರ್ತೈತಿ ಅಂದ್ರೆ ಕರೆಕ್ಟ್ ಆಗಿರೋ ಆಯ್ತು, ಕಾಮಗಾರಿ ಮಾಡ್ರಿ ಚಾಲೂ ಸರ್, ಇರ್ತೈತಿ. ಮಾಡ್ರಿ ಸರ್, ನೀವು ಕಾನೂನು ಪ್ರಕಾರ ಕೆಲಸ ಮಾಡ್ರಿ ಸರ್. ನಾವು ಹಾ, ಕಾನೂನು ಪ್ರಕಾರ ಕೆಲಸ ಮಾಡ್ತೀವಿ ಸರ್. ಉತ್ತರ ಕೊಡಂತ್ರಿ ಸರ್, ಬರ್ತೀವಿ ನಾಳೆ. ಓಕೆ ಬರ್ರಿ. ಬರ್ತೀವಿ. ನಿಮ್ ಹಾ, ಕುಮ್ಮಕ್ಕಲಿನ ಇಂಥವೆಲ್ಲ ಕಾಮಗಾರಿ ಆಗತ್ತಾವ ಸರ್, ನೆನ್ಪಿಟ್ಕೋರಿ. ಕುಮ್ಮಕ್ಕಿಲ್ಲ ಇವ್ರೇ ಬ್ರದರ್, ಕುಮ್ಮಕ್ಕಿಲ್ಲ ಇಲ್ಲಿ ಅಂತಂದ್ರೆ ಕೇಳ್ರಿ. ಮತ್ತೇನ್ರಿ ಸರ್? ಅಲ್ರಿ, ಕಡಿ ಹಾಕಿ ಕೆಲಸ ಮಾಡಕತ್ತಾರ ಅಂತಂದ್ರೆ ನೀವು ಇವ್ರೇ ಅಲ್ಲೇ ಕೂತು ಮಾಲಿಗೌಡ ಫೋನ್ ನಾಗ ಪಾಟ್ರೆ, ಇನ್ಸ್ಟ್ರಕ್ಷನ್ ಕೊಡ್ತೀರಿ ಪಾಟೀಲ್ರೇ. ಅಂತಂದ್ರೆ ಇಷ್ಟೊಂದು ಕಣ್ ಮುಚ್ಕೊಂಡ್ ಕುಳಿತಿದ್ದೀರಾ ಸರ್ ಮಹಾನಗರ ಪಾಲಿಕೆದವರು? ಯಾರು ಹೇಳೋರಿಲ್ವಾ, ಕೇಳೋರಿಲ್ವಾ? ಹೇಳಕತ್ತೀನಿ, ಖುದ್ದಾಗಿ ನಾನೇ ಹೋಗಿ ವಿಸಿಟ್ ಮಾಡಿ ಸರ್, ವಿಡಿಯೋ ಮುಖಾಂತರ ನಿಮ್ಗೆಲ್ಲ ಕೊಟ್ಟಿದೀವಿ. ಅಲ್ಲ, ಬಂದು ಯಾರಾದ್ರೂ ಅಷ್ಟು ಸೌಜನ್ಯತೆ ಇಲ್ಲ ಅಂತಂದ್ರೆ ಕಾಮಗಾರಿ ಬಗ್ಗೆ ನಿಮ್ಗೆ ಅಷ್ಟೊಂದು ಕೇವಲವಾಗಿತ್ತ ಸರ್ ಇಲ್ಲಿ? ಅಲ್ಲ, ಲೂಟಿ ಹೊಡ್ಯಾಕತ್ತಾರ ಸರ್, ಕಾಮಗಾರಿ ಅರ್ಧಂಬರ್ಧ ಮಾಡಿ ಹೊಟ್ಟಿದಾರ ಅಂತ ಹೇಳಿ ಫುಲ್ ಡೀಟೇಲ್ಸ್ ಕೊಟ್ಟರು ಕೂಡ ತಾವು ಯಾವ್ದು ಕೂಡ ಚಕಾರ ಎತ್ತುತ್ತಾ ಇಲ್ಲ ಅಂತಂದ್ರೆ ಇದ್ರ ಅರ್ಥ ಏನು ಸರ್? ಆಯ್ತಾ, ತಾವ್ ಹೇಳೋದ್ ಮುಗಿತಾ? ನಾ ಹೇಳ ಈಗ ಹಾ, ಒಂದೆರಡು ಹೇಳಿ ನಿಮಿಷ. ಸರ್, ಹೇಳಿ. ಹ್ಮ್ ಇಷ್ಟೆಲ್ಲ ಹೇಳಿದ್ರಲ್ಲ. ಹೇಳಿ ಸರ್. ಮಧ್ಯಾಹ್ನ ಕಾಲ್ ಮಾಡಿದ್ರಿ, ಕಾಂಟ್ರಾಕ್ಟರ್ ಸೈಟಿಗೆ ಬಂದಿದ್ದಾರೆ. ಅವ್ರಿಗೆ ಹೇಳಿದೀನಿ ನಾನು ಚೇಂಜ್ ಮಾಡ್ರಪ್ಪ, ಮಟೀರಿಯಲ್ ಚೇಂಜ್ ಮಾಡ್ರಿ, ಮತ್ತೆ ಅದನ್ನ ರೀವರ್ಕ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ರೀವರ್ಕ್ ಮಾಡಿಸ್ತೀನಿ. ಓಕೆ, ಇವತ್ ಸಂಡೇ ಇದೆ, ನಮ್ಮವ್ರು ಇನ್ನು ಸಂಡೇ ಅನ್ನೋದಕ್ಕಿಂತ ಸೆನ್ಸಸ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ ನಮ್ಮೆಲ್ಲಾ ಇಂಜಿನಿಯರ್ಸ್. ಈಗ ಓಕೆ. ಒಂದ್ ಉತ್ತರ ಕೊಟ್ರಿ ಸರ್. ಹ್ಮ್ ಈಗ ಗಟರ್ ಚರಂಡಿ ಕಟ್ಟಿದ್ರು, ಕೆಳಗಡೆ ಹ್ಮ್ ಬೆಡ್ ಹಾಕಿ ಕಟ್ಟಿದ್ರು. ನೀವ್ ಹ್ಮ್ ಹೆಂಗ್ ಅದನ್ನ ಟೆಸ್ಟಿಂಗ್ ಮಾಡ್ತೀರಿ? ಯಾವ್ದು? ಕೆಳಗಿನ ಬೆಡ್ ಹೆಂಗ್ ಟೆಸ್ಟಿಂಗ್ ಮಾಡ್ತೀರಿ ನೀವು? ತಗಸಿ ಇದನ್ನ ಮಾಡಿಸ್ತೀವಿ. ಎಲ್ಲಿ ತೆಗ್ಸಾರ್ರಿ? ನೀವು ಇನ್ನೊಂದ್ ಹೇಳ್ತೀನಿ ಕೇಳ್ರಿ. ನೀವು ನ್ಯೂಸ್ ರಿಪೋರ್ಟರ್ ಆಗಿ ಮತ್ತೇನಾದ್ರು ರೆಕಾರ್ಡ್ ಮಾಡಿ ಏನೋ ಒಂದ್ ಮಾಡ್ತೀನಿ ಅಂತಂದ್ರೆ ಒಪ್ಪೋದಿಲ್ಲ ನಾನು ಇದನ್ನ. ಇಲ್ಲ, ನಾನ್ ನಿಮ್ಗೆ ನಮ್ಮ ಮಾಹಿತಿ ಹೇಳ್ತೀನಿ ಕೇಳ್ರಿ, ಕೇಳಕತ್ತೀವ್ರಿ. ಯಾಕಂದ್ರೆ ನಿಮ್ ಮಾತಾಡೋ ಧಾಟಿ ಹಂಗೆ ಅನ್ಸ್ತಾ ಇದೆ. ಅರ್ಥ ಮಾಡ್ಕೊಳ್ರಿ. ನಾ ತೆಗಿಸ್ ಮಾಡಿಸ್ತೀನಿ ಅಂತಂದ್ರೆ ತೆಗಿಸ್ ಮಾಡಿಸ್ತೀನಿ, ಅಷ್ಟೇ, ಇಲ್ಲ, ಸಿಂಪಲ್. ನೀವು ಕರೆಕ್ಟ್ ನೋಡ್ರಿ ಸರ್, ಒಂದ್ ಮಾತು ಹ್ಮ್ ಹೇಳ್ರಿ. ನಾವು ಹ್ಮ್ ರೆಕಾರ್ಡಿಂಗ್ ಮಾಡ್ಕೊಳ್ಳಿ, ಬೇಕಾದ್ ಮಾಡ್ಕೊಳ್ಳಿ, ನೀವು ರೆಕಾರ್ಡಿಂಗ್ ಮಾಡ್ಕೊಳ್ಳಿ, ಅದ್ರ ಅಲ್ರಿ. ಇಲ್ಲಿ ಹ್ಮ್ ಪರ್ಸನಲ್ ಯಾರ್ದು ನಿಮ್ದು ಕೇಳಕತ್ತಿಲ್ಲ, ಯಾಕಂತಂದ್ರ ನಮ್ದು ಕೇಳಕತ್ತಿಲ್ಲ. ಕೆಲವೊಬ್ರು ವರ್ಕಿಂಗ್ ನನಗ್ ಅಬ್ಸರ್ವ್ ನಾನ್ ನೋಡಿರೋ ಪ್ರಕಾರ ಕೆಲವೊಬ್ರು ಏನಂತಂದ್ರೆ ಜಸ್ಟ್ ಫೋನ್ ಮಾಡಿದ್ದು ನಾವ್ ಏನೋ ಮಾತಾಡಿರ್ತೀವಿ ಅದನ್ನೆಲ್ಲ ರೆಕಾರ್ಡ್ ಮಾಡೋದು ಅಲ್ಲಿ ಹಾಕೋದು ಮಾಡ್ತಾ ಇರ್ತಾರ. ಅದಕ್ಕೆ ನಿಮ್ಗ್ ಮೊದ್ಲೇ ನಾ ಕ್ಲಿಯರ್ ಆಗಿ ಹೇಳತ್ತೀನಿ ನಾನು ನಿಮ್ಗೆ. ಸರ್, ಒಂದ್ ನಿಮಿಷ, ಓಕೆ, ನಿಮ್ಗೇನು ಒಂದ್ ಕ್ವಾಲಿಟಿ ನಿಮಿಷ ವರ್ಕ್ ಕೇಳ್ರಿ. ಆಗ್ಬೇಕಲ್ಲ, ನನಗೂ ಕ್ವಾಲಿಟಿನೇ ವರ್ಕ್ ಆಗ್ಬೇಕು. ನನಗೇನ್ ಅದನ್ನ ಬೇಕಾಬಿಟ್ಟಿ ವರ್ಕ್ ಆಗುದಿಲ್ಲ ನನಗೆ. ಓಕೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಕೇಳ್ರಿ ಇಲ್ಲಿ. ಹ್ಮ್ ಸರ್, ಹ್ಮ್ ಯಾರು ತಪ್ಪು ಮಾಡ್ಲಿಲ್ಲ ಅಂತಂದ್ ಯಾರಿಗೂ ಹೆದರ್ಬೇಕು ಅವಶ್ಯಕತೆ ಇಲ್ಲ ಸರ್. ಬಿಂದಾಸ್ ಆಗಿ ಮಾತಾಡಿ, ಆಯ್ತು, ಅದನ್ನೇ ತೊಂದ್ರೆ ಹೇಳ್ತಾ ಇಲ್ಲ. ಇದೀನಿ ಮತ್ ನಾನು. ತೊಂದ್ರೆ ಇಲ್ಲ. ಹ್ಮ್ ನಾವು ಕೇಳೋದೇನಂತಂದ್ರೆ, ಹ್ಮ್ ನಾವು ಒಬ್ಬರು ಸಾಮಾಜಿಕವಾಗಿ ಕೆಲಸ ಮಾಡುವಂತವ್ರು ನಮಗ್ ಕಂಡದ್ದು ತಪ್ಪು ಅಂತೇಳಿ ನಾವು ಪ್ರಶ್ನೆ ಮಾಡಿದಾಗ ಹ್ಮ್ ನೀವು ಸ್ಥಳ ಪರಿಶೀಲನೆ ಮಾಡಿ ಅಥವಾ ಯಾರನ್ನಾದ್ರೂ ಸ್ಥಳ ಒಬ್ಬರನ್ನ ಪರಿಶೀಲನೆ ಕಳಿಸ್ಕೊಟ್ಟು. ಮಾಡ್ತೀವ್ರಿ. ಇವತ್ ರಜೆ ಐತಿ, ಮತ್ತೆ ರಜೆ ಒಂದ್ ಆದ್ರೂ ಮೋರ್ ಸರ್ ನಮ್ಮ ಇನ್ನೊಂದ್ ಹೇಳ್ತೀನಿ ಕೇಳ್ರಿ. ಹ ರಜೆ ಇರೋದಕ್ಕಿಂತ ಮೇಲೂ ನಮ್ಮವರು ನಮ್ಮೆಲ್ಲಾ ಇಂಜಿನಿಯರ್ಸ್ ಸೆನ್ಸಸ್ ಅಲ್ಲಿ ಅದು ಮ್ಯಾಪ್ ವೆರಿಫಿಕೇಶನ್ ಮಾಡ್ತಾ ಇದಾರೆ, ವರ್ಕ್ ಮಾಡ್ತಾ ಇದಾರೆ ಅವರು. ಮಾಡಿ ಸರ್, ಓಕೆ. ತೊಂದ್ರೆ ಇಲ್ಲ. ಸೊ ನಾನ್ ಕೇಳ್ತಾ ಅದನ್ನ ನೀವು ಇರೋದು ಅದನ್ನ ಅರ್ಧ ಸರ್, ಕೆಲಸ ಬಿಟ್ಕೊಟ್ಟು ನಾನು ಇದನ್ನ ಬಂದ್ ಇಲ್ಲಿ ಸರ್ ಒಂದ್ ನಿಮಿಷ, ನೋಡೋದಂತಲ್ಲ. ನಾ ಏನ್ ಹೇಳ್ತೀನಿ ಸರ್, ಅದ್ರ 3 ಮೇಲೆ ಲಕ್ಷ ಆಕ್ಷನ್ ರೂಪಾಯಿ ತಗೋತೀನಿ ನಾನು. ಸರ್, 3 ಲಕ್ಷ ರೂಪಾಯಿ ಕೆಲ್ಸಕ್ಕೆ ಬೆಲೆ ಇಲ್ಲ, ಐತಾ ಇಲ್ಲ ಸರ್? ನೀವು ನಾ ಆನ್ಸರ್ ನಿಮ್ ಪಾಯಿಂಟ್ ಎಲ್ಲಾನು ಕರೆಕ್ಟ್ ಆಗಿ ಆನ್ಸರ್ ಮಾಡಕತ್ತೀನಿ. ನೀವು ಅಡ್ಡಾದಿಡ್ಡಿ ಕ್ವಶನ್ ಕೇಳ್ತಾ ಇದೀರಿ, ಅರ್ಥ ಮಾಡ್ಕೊಡ್ರಿ ಇಲ್ಲ, ಮೊದ್ಲು. ನಾನ್ ಕೇಳ್ತಾ ಇರೋದು ನಾ ಏನ್ ಹೇಳತ್ತೀನಿ, ಬೆಡ್ ಹಾಕಿ ಆ ಚರಂಡಿ ಕೆಲಸ ಪರ್ಟಿಕ್ಯುಲರ್ ಪೇಮೆಂಟ್ ಗೆ ಇನ್ ಮುಗಿಸಿದಾದ್ಮೇಲೆ ಕೇಸ್ ಸರ್, ಮುಗಿಸಿ ಇವ್ರೆ ಆದ್ಮೇಲೆ ನೀವು ಕ್ವಾಲಿಟಿ ಟೆಸ್ಟ್ ಹೆಂಗ್ ಮಾಡ್ತೀರಿ ಸರ್? ನಾ ಮಾಡ್ತೀನ್ರಿ. ನಮ್ಗ್ ಗೊತ್ತಿದಾವ ಕ್ವಾಲಿಟಿ ಟೆಸ್ಟ್ ಏನ್ ಮಾಡ್ಬೇಕು. ನಾ ಇಂಜಿನಿಯರ್ ಇದೀನಿ ಅಂದ್ರೆ ನನ್ಗ್ ಗೊತ್ತಿದೆ ನಾ ಏನ್ ಮಾಡ್ಬೇಕು ಏನಿಲ್ಲ ಅಲ್ಲ, ಅಂತ ಹೇಳಿ. ಅದನ್ನೇ ಸರ್ ನಾವು ನಿಮ್ಗ್ ತಿಳ್ಕೊತೀವಿ. ಗೊತ್ತಿದ್ಯಾ? ನಿಮ್ಗೆ ಯಾವ ತರ ಟೆಸ್ಟ್ ಮಾಡ್ತಾರೆ ಏನಿಲ್ಲ ನಿಮ್ಗೆ ಗೊತ್ತಿದೆ? ನಿಮ್ಗೆ ಅಲ್ಲ, ಹೇಳಿ ನನಗೆ, ಏನೇನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಹೇಳಿ ನನಗೆ. ನನಗ್ ಗೊತ್ತಿಲ್ಲ ಸರ್, ನಾನೊಬ್ಬ ನಿಮಗ್ ಸಾಮಾನ್ಯತೆ ಗೊತ್ತಿಲ್ಲ ಅಲ್ಲ, ನನಗ್ ಅಂತಂದ್ರೆ ಗೊತ್ತಿಲ್ಲ. ನೀನು ತಾವ್ ನಿಮ್ ಇಂಜಿನಿಯರ್ ಎದುರುಗಡೆ ಇದೀರಿ. ನಿಂದ್ರಿಸಿ ಟೆಸ್ಟ್ ಮಾಡಿಸ್ತೀನಿ, ಆಯ್ತಾ? ನಾಳೆ ಹೆಂಗ? ಇದು ಆಫೀಸ್ ದಿವ್ಸಲ್ಲಿ ಬಂದು ನಮ್ ಇಂಜಿನಿಯರ್ಸ್ ಬಂದು ಟೆಸ್ಟ್ ಮಾಡಿಸ್ತಾರ, ಆಯ್ತಾ? ಅಲ್ಲ, ಈಗ ಕೆಳಗಡೆ ಬೆಡ್ ಹಾಕಿದ್ಮೇಲೆ ಅದನ್ನ ಬೆಡ್ ಹೆಂಗ್ ಟೆಸ್ಟ್ ಹಾಕಿದ್ದನ್ನು ಮಾಡ್ತೀರಿ? ತೆಗಿಸ್ ಮಾಡಿಸ್ತೀವಿ, ಆಯ್ತು. ಬೆಡ್ ಬೆಡ್ ಹಾಕಿದ್ದನ್ನು ತೆಗಿಸ್ ಮಾಡಿಸ್ತೀವಿ. ಮಾಡಿಸ್ತೀರಿ? ಹಾ, ಮಾಡಿಸ್ತೀವಿ. ಈಗ ಮಟೀರಿಯಲ್ ಟೆಸ್ಟಿಂಗ್ ರಿಪೋರ್ಟ್ ಬಂದಿದೆಯಾ ಸರ್ ತಮಗೆ? ಟೆಸ್ಟ್ ರಿಪೋರ್ಟ್ಸ್ನು ಇದಾವ ಅವ್ರ ಕಡೆ. ಇವತ್ತಿಂದು? ಇವತ್ತಿಂದ ನನಗೆ ಗೊತ್ತಿಲ್ಲ. ನಮ್ಮ ಇಂಜಿನಿಯರ್ಸ್ ಅದನ್ನೇ ಕಳಿಸ್ತಾ ಇದೀನಲ್ಲ. ನಿಮ್ಗೆ ಇನ್ ಕೇಸ್ ನಿಮ್ಗೆ ಅಲ್ಲಿ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನಾ ತೆಗಿಸ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದೀನಿ. ಅಲ್ಲ, ಡೌಟ್ ನಿಮ್ಗೆ ಅಲ್ಲ ಅರ್ಥ ಸರ್, ಆಗ್ತಾ ಇಲ್ವಾ? ಡೌಟ್ ಅಲ್ಲ, ವಿತ್ ಎವಿಡೆನ್ಸ್ ಇದಾವೆ. ಡೌಟ್ ಅಲ್ಲ. ಏನ್ ಎವಿಡೆನ್ಸ್ ಇದಾವೆ? ತಾವು ನೋಡಿದಿರಲ್ಲ ಅಲ್ಲಿ ಮಟೀರಿಯಲ್? ನಾ ಬಂದಿಲ್ಲ ನನ್ನ ಸೈಟ್ಗೆ. ಅಲ್ಲ, ನಾನು ವಿಡಿಯೋ ಕಳಿಸಿದ್ದೀನಲ್ಲ ಸರ್, ವಿಡಿಯೋ. ವಿಡಿಯೋ ನೀವು ಅದನ್ನ ಬೆಡ್ ಹಾಕಿರೋದ್ ನೀವು ಕಳಿಸಿದ್ರಿ ನೀವು. ಅಲ್ಲ, ಇದ್ರಲ್ಲಿ ಇದೆ.
ಅದೇನ್ ಮಿಕ್ಸರ್ ಇಂದ ತಗೊಂಡ್ಬರೋದು ಇದೆಯಲ್ಲ. ಏನ್ ಮಿಕ್ಸರ್ ಇಂದ ಇನ್ನೊಂದನ್ನು ಕೇಳ್ಪಟ್ಟಿದ್ದೀನಿ ನಾನು, ನೀವೇನೋ ಅವ್ರಿಗೆ ದುಡ್ಡು ಕೇಳತ್ತೀರಂತ. ರೆಕಾರ್ಡ್ ಮಾಡ್ಕೊಡ್ರಿ ಇದನ್ನು. ಯಾರು ನಾನ್ ರೆಕಾರ್ಡ್ ಮಾಡ್ತೀನಿ ಇದನ್ನ ಈಗ ಯಾರು? ಕರೆಕ್ಟ್ ಆಗಿ ನಾನ್ ರೆಕಾರ್ಡ್ ಮಾಡ್ತೀನಿ ಇದನ್ನ. ಯಾರು ನೀವು ದುಡ್ಡು ಕೇಳಿದಿರಂತ ಅವ್ನಿಗೆ, ದುಡ್ಡು ಕೇಳು ಅಂತಂದ್ ನೀವೇನೋ ನಮ್ ಕಾಂಟ್ರಾಕ್ಟರ್ ಹೆದರ್ಸಿದಿರಂತ ನೀವು. ಇಲ್ಲಿ ಕೇಳ್ರಿ ಒಂದ್ ನಿಮಿಷ. ಹಂಗ ಏನಾದ್ರು ಇದ್ರೆ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ರಿ ಸರ್, ತೊಂದ್ರೆ ಇಲ್ಲ. ಕಂಪ್ಲೇಂಟ್ ಕೊಡೋದಲ್ಲ, ನೀವು ಕಂಪ್ಲೇಂಟ್ ಕೊಡ್ರಿ. ನೀವು ದುಡ್ಡು ಕೇಳಿದಿರಂತ ಅವ್ನಿಗೆ, ಅವ್ನ್ ಅಲ್ಲ, ಏನಾದ್ರು ಇಲ್ಲ ನಾನು ಸರ್, ಒಂದ್ ಅಂತಂದಿದ್ದಕ್ಕೆ ನಿಮಿಷ ನೀವೇನ್ ಕೇಳ್ರಿ. ಮಾಡಿದಿರಿ ಅಂತಂದ್ರೆ, ಒಂದ್ ನಾನ್ ನಿಮಿಷ ಕ್ವಾಲಿಟಿ ತೆಗಿತೀನಿ, ನಾನು ಅವ್ರಿಗೆ ಹೇಳ್ತೀನಿ ಇವ್ನಿಗೆ ಹೇಳ್ತೀನಿ ಅಂತ ನೀವು ಹೇಳಿದಿರಂತೆ. ಒಂದ್ ನಿಮಿಷ ಕೇಳ್ರಿ. ಹೌದು, ನಾವು ಇಂಜಿನಿಯರ್ ಸಂಬಂಧಪಟ್ಟಂತ ಇಂಜಿನಿಯರ್ ಗೆ ತಿಳಿಸ್ತೀವಿ ಅಂತ ಹೇಳಿದ್ವಿ ಮಹಾನಗರ ಪಾಲಿಕೆದವ್ರು. ಹೇಳಿದಿರಿ. ಹೇಳೋದಕ್ಕಿಂತ ಮುಂಚೆ ಏನ್ ಮಾಡಿದ್ರೆ ಅದನ್ನ ಹೇಳ್ರಿ. ನಾ ಮಧ್ಯಾಹ್ನ ನಿಮ್ ಜೊತೆ ಅವ್ರ ಜೊತೆ ನಿಮ್ಗೆ ಯಾರು ಮಾತಾಡೋಕೆ ಹೇಳಿದ್ರು? ನಾ ಯಾಕ ಪಾಯಿಂಟ್ ಹೇಳಿಲ್ಲ ನಾನು? ಸರ್ ನೀವು ಕಂಪ್ಲೇಂಟ್ ಮಾಡ್ರಿ ಸರ್, ಅವ್ರಿಗೆ ಹೇಳ್ರಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ರಿ ಹೋಗಿ. ಹಾ, ಏನಂತ? ಹಿಂಗ ದುಡ್ಡು ಕೇಳಿದಾರು ಮೀಡಿಯಾದವ್ರು ಬಂದಂತ ಹೇಳಿ ಆಯ್ತು, ನೀವು ಕಂಪ್ಲೇಂಟ್ ಕೊಡು ಕಂಪ್ಲೇಂಟ್ ಅಂತ ಕೊಡ್ರಿ, ಹೇಳ್ರಿ. ನಾನು ಕಂಪ್ಲೇಂಟ್ ಕೊಡ್ತೀನಿ. ಈ ಕಡೆ ನೀವು ದುಡ್ಡು ಕೇಳಿದಿರಂತ, ನಿಮ್ ಹೆಸರು ನಿಮ್ ಡೀಟೇಲ್ಸ್ ನಾನು ಕಳಿಸ್ರಿ, ನಾನು ಹೇಳ್ತೀನಿ ಅಲ್ಲ ಅವ್ರಿಗೆ. ನೀವು ಸರ್ ಈಗ ನೋಡಿ, ನೀವು ನೀವು ಇನ್ನೊಂದು ನಮ್ಮ ಕೆಲ್ಸದ ಇನ್ನೊಂದು ಬಗ್ಗೆ ಹೇಳ್ದ ಹೇಳ್ರಿ. ನನಗ, ಇನ್ನೊಂದು ಹೇಳ್ದ, ನೀವೇನೋ ಕುಡ್ದು ಬಂದಿದ್ರ ಅಂತ ಸೈಟಿಗೆ, ಕುಡ್ದು ಬಂದು ನೀವು ಹಂಗಿಂಗಂತ ದುಡ್ಡು ಕೊಡ್ರಿ ಅಂತ ನೀವೇನೋ ಹೆದರ್ಸಿರಂತ ಅವ್ರಿಗೆ, ಲೇಬರ್ಸ್ ಸರ್ ಗಳಿಗೆ. ಒಂದ್ ನಿಮಿಷ ಕೇಳ್ರಿ. ಹಾ, ಅಂದಿದಿರಿ ನೀವು. ಇದು ನಿಜ ಕೇಳ್ರಿ. ಇಲ್ವಾ? ಇದಕ್ಕ ಈ ತರ ನೀವು ಧಮಕಿ ಹಾಕೋದು, ಈ ತರ ನಾ ನಾವು ಧಮಕಿ blackmail ಆಗ್ತಾ ಇಲ್ಲ ಮಾಡೋದು, ಬ್ರದರ್. ನಾ ನಿಮಗ್ ಈ ಬ್ರದರ್ ಅಂತ ತರಕ್ಕೆಲ್ಲ ಮಾತಾಡಿದೀನಿ, ನಾ ನಿಮಗ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡೀನಿ. ಇಲ್ಲಿ ಕೇಳ್ರಿ. ತಪ್ಪು ನೀವು ಮಾತಾಡೋದು ತಪ್ಪು ಮಾತಾಡಿದ್ರಿ. ತಪ್ಪು ಮಾತಾಡ್ತಾ ಇಲ್ಲ, ಇದಕ್ಕೂ ಎಲ್ಲ ನನಗ ಅವ್ನು ನಿಮ್ಗೆ answer ಹೇಳಿದ್ದನ್ನ ಕೇಳತ್ತೀನಿ. ಕೊಡ್ಬೇಕಾಗತ್ತೆ. ನೀವೇನೋ ಒಬ್ಬ ಕ್ವಾಲಿಟಿ ಅಂತ ಹೇಳ್ತಿದ್ರಲ್ಲ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಓ ಅಣ್ಣ, ಈ ನನಗೂ ತರ ನೀವು ಜವಾಬ್ದಾರಿ question ಐತಿ. ನೀವು ಮಾಡ್ತೀರಿ. ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಪರ್ಸನ್, ಬೀಯಿಂಗ್ ಎ ಪ್ರೆಸ್ ಪರ್ಸನ್, ಒಂದ್ ನಿಮಿಷ ನಿಮಗೂ ಕೇಳ್ರಿ. ರೆಸ್ಪಾನ್ಸಿಬಲ್ ಐತಿ ಮಾತಾಡೋದು. ನೀವೇನೋ ಕ್ವಶನ್ ಕೇಳ್ತೀರಿ ಅಂತಂದ್ರೆ ಅನ್ನೋಕ್ ಬರುದಿಲ್ಲ ಅದನ್ನ. ಇಲ್ಲಿ ಕೇಳ್ರಿ, ಒಂದ್ ಹಾ, ನಿಮಿಷ ಕೇಳ್ರಿ. ಹೇಳ್ರಿ. ಇವನ್ ಗೌರ್ಮೆಂಟ್ ಸರ್ವೆಂಟು ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಬೇಕು ಸರ್. ನಾವ್ ಏನಾದ್ರು ತಪ್ಪು ಮಾಡಿದ್ರೆ, ತಪ್ಪು ಅನ್ಸಿತ್ತಂದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ಕಾನೂನು ಪ್ರಕಾರ. ಏನಂತ ತಪ್ಪಾಡಿದ್ರ ಗೊತ್ತಿಲ್ಲ. ನೀವು ನನ್ ಕಂಪ್ಲೇಂಟ್ ಕೊಡ್ರಿ, ನಾನು ಅದ್ರ ಬಗ್ಗೆ ನಾನ್ ಆಕ್ಷನ್ ಕೊಡ್ತಾ ತಗೋತೀನಿ. ಇದೀನಲ್ವಾ, ನಾನ್ ನಿಮ್ಗೆ ಹಾ, ಕೊಡ್ರಿ ಬೆಳಗ್ಗೆಯಿಂದ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ರಿ, ಕೊಡ್ತಾ ರಿಟರ್ನ್ ಇದೀನಲ್ಲ. ಕಂಪ್ಲೇಂಟ್ ಕೊಡ್ರಿ. ನೀವು ರಿಟರ್ನ್ ಕೊಡ್ರಿ ಅಂತ ಹೇಳ್ತಾ ಇದ್ರೆ ನನಗೂ ರಿಟರ್ನ್ ಕೊಡ್ರಿ. ನಾ ಅದ್ರ ಮೇಲೆ ಏನಿದೆ ಆಕ್ಷನ್ ತಗೋತೀನಿ. ಅದ್ರ ಮೇಲೆ ಬಿಲ್ ಪೇಮೆಂಟ್ ಮಾಡೋದಿಲ್ಲ ನಾನು. ಇಷ್ಟೇ, ಹಾ, ಇದಕ್ ಬಿಟ್ಟು ಮತ್ತೇನ್ ಹೇಳಕ್ ಆಯ್ತು. ಬರೋದಿಲ್ಲ ನನಗೆ. ಅದನ್ನ ಮಾಡಿ ಆ ನಾವು ಪರ್ಟಿಕ್ಯುಲರ್ ಬರ್ತೀವಿ, ಸ್ಟ್ರೆಚ್ ಉತ್ತರ ನಾನು ಬಿಲ್ ಕೊಡ್ಬೇಕಲ್ವಾ ನೀವು? ಪೇಮೆಂಟ್ ಮಾಡೋದಿಲ್ಲ ನಾನು. ಮತ್ತೆ ಅಲ್ಲ ಅಲ್ಲಿ ಕಳಪೆ ಕಾಮಗಾರಿ ಆಗ್ತಾ ಇದಾವೆ ಅಂತ ಕಳಪೆ ಹೇಳಿದ್ರೆ ಕಾಮಗಾರಿ ದುಡ್ಡು ಬ್ರದರ್, ನೀವು ಕೇಳಿದ್ರಿ. ಅಲ್ಲ ಟೆಸ್ಟ್ ಸರ್, ಮಾಡ್ಲಾರ ದುಡ್ಡು ನಿಮ್ಮ ಹತ್ರ ಏನಾದ್ರು ಇನ್ಸ್ಟ್ರೂಮೆಂಟ್ ಇದೆಯಾ ಟೆಸ್ಟ್ ಅಲ್ಲ ನಾನ್ ಮಾಡಕ್ಕೆ? ದುಡ್ಡು ನಿಮ್ಮ ಹತ್ರ ಕಳಪೆ ಕೇಳಿರೋ ಕಾಮಗಾರಿ ಇದೆ ಅಂತ ಹೇಳಿ. ಒಂದ್ ನಿಮಿಷ ಕೇಳ್ರಿ. ನಾನ್ ದುಡ್ಡು ಕೇಳಿರೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಸಾಕ್ಷಿ ಒಂದ್ ಹೇಳ್ತೀನಿ ಕೇಳ್ರಿ. ಹಾ? ನೀವು ಕಳಪೆ ಕಾಮಗಾರಿ ಸರ್ ಅಂತ ಹೇಳ್ತಾ ಇದ್ರಿ. ಇದನ್ನ ಪಾಯಿಂಟ್ ಮಾಡ್ಕೊಡ್ರಿ. ಒಬ್ಬ ಪತ್ರಕರ್ತನ ಮೇಲೆ ನೀವು ಆರೋಪ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ಬೇಕು ನೀವು. ಬೆಳಗ್ಗೆನೆ ಬರ್ತೀನಿ ನಾನು. ಬರ್ರಿ, ಹಾ, ಇದು ದುಡ್ಡು ಬರ್ರಿ ಕೇಳಿದಾರೆ ಆರಾಮ್ ಅಂತ ಹೇಳಿ ನೀವು ನಮ್ಗೆ ಎವಿಡೆನ್ಸ್ ಕೊಡ್ಬೇಕು ಸರ್. ನೀವು ಅದು ಕಳಪೆ ಕಾಮಗಾರಿ ಇರೋದು ನೀವು ಟೆಸ್ಟ್ ಮಾಡ್ಕೊಂಡು ತಗೊಂಡ್ ಬರ್ರಿ, ನಾನು ನೋಡ್ತೀನಿ. ಅದನ್ನ ನಿಮ್ ಕೆಲಸ, ಅದು ನಿಮ್ ಕೆಲಸ. ನಾವ್ ನನ್ ಹೇಳಿದ್ರೆ ಕೆಲಸ ಅಲ್ಲ, ನನಗ ಮನುಷ್ಯ ಹೇಳಿದ್ದು ಅದ್ರ ಪ್ರಕಾರ ನಾ ಹೇಳ್ತೀನಿ ನಿಮ್ಗೆ. ಇಲ್ಲ, ಇಲ್ಲ, ಇಲ್ಲ. ಅಲ್ಲಂದ್ರೆ ಅವನೆದ್ರ ಏನ್ ಕೇಳ್ತಿದ್ದೆ ಸರ್ ನಾನು ಅವಾಗ ದುಡ್ಡು ನಾವು ಕೇಳಿದ್ರ ಬಗ್ಗೆ. ಉತ್ತರ ತಗೊಳ್ತೀವಿ ನಿಮ್ ಕಡೆಯಿಂದಾನೆ. ಹಾ, ಡೋಂಟ್ ವರಿ. ಆಯ್ತು. ಇನ್ನು ಕಳಪೆ ಕಾಮಗಾರಿ ಹೌದಾ ಇಲ್ಲ ಅನ್ನೋದಕ್ಕೆ ಜನನೇ ಹೇಳ್ತಾರೆ. ನೀವು ಹೇಳ್ತೀರಿ, ನೀವು ಹೇಳ್ರಿ ಅದಕ್ಕೆ. ಓಕೆ, ಆಯ್ತು. ಹಾ, ನೀವು ನಮ್ಗೆ ಏನ್ ನನ್ನ ಮೇಲೆ ಆರೋಪ ಮಾಡಿದಿರಲ್ಲ ಅದಕ್ಕೆ ನೀವು ಉತ್ತರ ಕೊಡಕ್ ರೆಡಿ ಆಗ್ರಿ. ಆಯ್ತು, ಓಕೆ.